ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಮಷಿನ್ ಲರ್ನಿಂಗ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವ. ಸೊ ಬಿಫೋರ್ ಗೋಯಿಂಗ್ ಇನ್ ಟು ವಾಟ್ ಈಸ್ ಮಷಿನ್ ಲರ್ನಿಂಗ್, ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ಪ್ರೋಗ್ರಾಮ್. ರೈಟ್, ನಾವು ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತ ಕೇಳಿರ್ತೇವೆ. ಸೊ ವಾಟ್ ಈಸ್ ಅ ಕಂಪ್ಯೂಟರ್ ಪ್ರೋಗ್ರಾಮ್? ರೈಟ್, ಕಂಪ್ಯೂಟರ್ ಪ್ರೋಗ್ರಾಮ್ ಅಂದರೆ ನಥಿಂಗ್ ಬಟ್ ಯು ಗಿವ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ದ ಕಂಪ್ಯೂಟರ್ ಟು ಡೂ ಅ ಸರ್ಟೇನ್ ಟಾಸ್ಕ್. ಅಂದರೆ ನಮ್ಮ ಒಂದು ಕಾರ್ಯ ಅಥವಾ ಕೆಲಸವನ್ನು ಮಾಡಲಿಕ್ಕೆ ಯು ಗಿವ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ದ್ಯಾಟ್ ಈಸ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್. ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಮೇ ಬಿ ನಾವೊಂದು ವೆಬ್ಸೈಟನ್ನು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ರೈಟ್, ಒಂದು ವೆಬ್ಸೈಟನ್ನು ಪ್ರೋಗ್ರಾಮ್ ಮಾಡ್ತಾ ಇದ್ದರೆ ನನಗೆ ಒಬ್ಬ ಕಸ್ಟಮರ್ amazon.in ಅಂತ ಒಂದು URL ಅಥವಾ ಇದು ಅಡ್ರೆಸ್ಸಿಗೆ ಬಂದಾಗ ಅವರಿಗೆ ಇದು ಎಲ್ಲ ಐಟಮ್ಸ್ ತೋರಿಸ್ಬೇಕು ಅಂತ. ರೈಟ್, ಇದು ನೀವು ಯಾವುದೇ ಬ್ರೌಸರಿಗೆ ಹೋಗಿ, ಬೇಕಿದ್ರೆ ನಾನು ಇದು ಬೇರೆ ಬ್ರೌಸರಿಂದ ಕೊಡಿತೇನೆ. ಸೊ ಇಫ್ ಯು ಗೋ ಫ್ರಮ್ ಹಿಯರ್ ಇಟ್ ವಿಲ್ ಸ್ಟಿಲ್ ಶೋ ದ ಸೇಮ್ ಥಿಂಗ್. ರೈಟ್, ದಟ್ ಮೀನ್ಸ್ ಇಟ್ಸ್ ಪ್ರೋಗ್ರಾಮ್ಡ್ ಇನ್ ಅ ಸರ್ಟೇನ್ ವೇ. ಇಂತಹ ಯೂಸರಿಗೆ ಸ್ಟ್ಯಾಟಿಕ್ ವೇ, ಅಂದರೆ ಯಾರು ಬಂದರೂ ಅವರಿಗೆ ಇದೇ ತೋರಿಸ್ತಾ ಇರ್ತದೆ. ರೈಟ್, ಸೊ ದಿಸ್ ಈಸ್ ಅ ಕಂಪ್ಯೂಟರ್ ಪ್ರೋಗ್ರಾಮ್. ಒಂದು ಇನ್ಪುಟ್ ಕೊಟ್ಟಾಗ ಆ URL ಹೊಡೆದಾಗ ಅವರಿಗೆ ಇಂತಹದ್ದೇ ಒಂದು ಔಟ್ಪುಟ್ ಬರ್ತದೆ. ರೈಟ್, ಸೊ ದ್ಯಾಟ್ ಈಸ್ ಅ ಸ್ಟ್ಯಾಟಿಕ್ ವೇ. ಸೊ ಇದರಲ್ಲಿ ಪ್ರಾಬ್ಲಮ್ ಏನಂದರೆ, ಇಫ್ ಡಿಫ್ರೆಂಟ್ ಯೂಸರ್ ಕಮ್ಸ್ ಇನ್, ಅವರಿಗೆ ಬೇರೆ ಬೇರೆ ಥರದ ಲೈಕಿಂಗ್ ಇರ್ತದೆ. ರೈಟ್, ನನಗೆ ಬೇರೆ ಥರದ ಐಟಮ್ಸ್ ಅಥವಾ ಪ್ರಾಡಕ್ಟ್ಸ್ ನೋಡಬೇಕಿರ್ತದೆ. ನಾನು amazon.com ಇಂದ ಬರೀ ಮೊಬೈಲನ್ನೇ ನೋಡ್ತೇನೆ. ಸೊ ನನಗೆ ಇವರು ಇದನ್ನು ತೋರಿಸಿ ಯೂಸ್ ಇಲ್ಲ. ಸೊ ಹೌ ಕ್ಯಾನ್ ವಿ ಮೇಕ್ ದ್ಯಾಟ್ ಪ್ರೋಗ್ರಾಮ್ ಮೋರ್ ಇಂಟೆಲಿಜೆಂಟ್? ರೈಟ್, ಸೊ ಅದನ್ನು ಹೇಗೆ ಮಾಡೋದು ಅಂತ ನಾವು ಆ್ಯಸ್ ಅ ಪ್ರೋಗ್ರಾಮರ್ ವೆನ್ ವಿ ಥಿಂಕ್, ರೈಟ್, ದಟ್ಸ್ ವೇರ್ ಯು ಗಿವ್ ದಟ್ ಇಂಟೆಲಿಜೆಂಟ್ ಬಿಹೇವಿಯರ್. ವೇರ್ ನೀವು amazon.in ಅಂತ ಹೊಡೆದಾಗ ನಾನು ಮುಂಚೆ ಯಾವುದು ಬಂದಿದ್ದೆ, ನಾನು ಬೈ ಮಾಡುವ ಪ್ರಾಡಕ್ಟ್ ರೀತಿಯಲ್ಲಿ ಯು ಶುಡ್ ಶೋ ಮಿ ಆಲ್ ದೀಸ್ ಸಜೆಷನ್ಸ್. ಸೊ ದ್ಯಾಟ್ ಈಸ್ ಹೌ ಕ್ಯಾನ್ ವಿ ಡೂ ದ್ಯಾಟ್? ಅಂದರೆ you give that intelligent behavior to the program. ಅಂದರೆ the program learns by itself. ಓಕೆ, ಸೊ ಇನ್ಸ್ಟೆಡ್ ಆಫ್ ನೀವು ಹೋಗಿ ಚೇಂಜ್ ಮಾಡುವ ಬದಲು ಲಾಜಿಕನ್ನು, ದ ಪ್ರೋಗ್ರಾಮ್ ಇದೆಯಲ್ಲ, ನೀವು ಮುಂಚೆ ಒಂದು ಸತಿ ಪ್ರೋಗ್ರಾಮನ್ನು ಬರೆದ್ರೆ ದ್ಯಾಟ್ ಪ್ರೋಗ್ರಾಮ್ ಲರ್ನ್ಸ್ ಬೈ ಇಟ್ ಸೆಲ್ಫ್. ಸೊ ಅದು ಹೇಗೆ ಮಾಡೋದು ಅನ್ನೋದು ಮುಂದೆ ನಾವು ವಿಡಿಯೋಸಲ್ಲಿ ನೋಡುವ. ಸೊ ದ್ಯಾಟ್ ಈಸ್ ಮೆಷಿನ್ ಲರ್ನಿಂಗ್. ಓಕೆ, ಮೆಷಿನ್ ಲರ್ನಿಂಗ್ ಅಂದರೆ ಅ ಕಂಪ್ಯೂಟರ್ ಪ್ರೋಗ್ರಾಮ್ that learns by itself. So we will try to see the actual definition. It can vary, but ಇಲ್ಲಿ ಪ್ರೋಗ್ರಾಮ್ ಬದಲು ಅಲ್ಗಾರಿಥಮ್ ಅಂತಾರೆ ಟೆಕ್ನಿಕಲ್ ಟರ್ಮಲ್ಲಿ. ಸೊ ಅಲ್ಗಾರಿಥಮ್ ದಟ್ ಅಲೌಸ್ ಕಂಪ್ಯೂಟರ್ ಪ್ರೋಗ್ರಾಮ್ ಟು ಆಟೋಮೆಟಿಕ್ಲಿ ಇಂಪ್ರೂವ್ ಥ್ರೂ ಎಕ್ಸ್ಪೀರಿಯನ್ಸ್. ನೀವು ಇದನ್ನು ಯು ಕ್ಯಾನ್ ಥಿಂಕ್ ವೆನ್ ಯು ಆರ್ ಟೀಚಿಂಗ್ ಟು ಅ ಕಿಡ್. ರೈಟ್, ಸ್ಮಾಲ್ ಚಿಲ್ಡ್ರನ್ಸಿಗೆ ವೆನ್ ಯು ಟೀಚ್ ಮೇ ಬಿ ಅ ಲ್ಯಾಂಗ್ವೇಜ್ ಅಥವಾ ಏನಾದ್ರು ಕಲಿಸ್ತಿರುವಾಗ ಯು ಗಿವ್ ದೆಮ್ ಮಲ್ಟಿಪಲ್ ಎಕ್ಸಾಂಪಲ್ಸ್. ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಟ್ಟು ಮೇ ಬಿ ಅವರಿಗೆ ಇಂಗ್ಲೀಷ್ ಕಲಿಸ್ತಿರೋ ಅಥವಾ ಫಸ್ಟ್ ಟೈಮ್ ನಾವು ಕನ್ನಡ ಕಲ್ತಿರ್ತೀವಿ. ಅದಕ್ಕೆ ಇದಕ್ಕೆ ಏನು ಹೇಳ್ತಾರೆ, ಅದಕ್ಕೆ ಏನು ಹೇಳ್ತಾರೆ, ಯು ಟ್ರೈನ್ ದೆಮ್ ವಿತ್ ಎಕ್ಸಾಂಪಲ್ಸ್. ರೈಟ್, ಅಂದರೆ A ಫಾರ್ ಆ್ಯಪಲ್, B ಫಾರ್ ಬಾಲ್ ಅಂತ. ಸೊ ಹಾಗೆ ಇಟ್ಸ್ ಸಿಮಿಲರ್. ಸೊ ನಾವು ಪ್ರೋಗ್ರಾಮ್ಸಿಗೆ we follow the same approach. Right, once at the algorithm bandu you train them. So that is machine learning. So that is machine learning in small terms, right, and a high level, and we will learn more about in the future videos. So what is machine learning anta kelidre, a machine learning is nothing but a program which learns by itself through different examples. Okay, so I hope you got a high level idea on what it is. We will explore more in the future videos. ಧನ್ಯವಾದಗಳು.